ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡೆ. ಯಾವ ಕ್ಲಿಪ್ಪಿಂಗ್ಸು ನಾನು ತೊಗೊಂಡಿಲ್ಲ. ಇಲ್ಲಿ ಸೈಡಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ನೆಕ್ಸ್ಟು ಪೂಜೆ ಮಾಡಿದ್ದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡ್ಕೊಂಡಿಲ್ಲ. ಉಸುಳಿ ಮಾಡಿದೆ, ಅದು ಮೋದಕ ಮಾಡೋಣ ಅಂದ್ಕೊಂಡೆ, ಬಟ್ ಮೋದಕ ಆಗಲಿಲ್ಲ. ಬಾಳೆಹಣ್ಣು ಹಾಲು ಸಕ್ಕರೆ ಎಡೆ ಹಿಡಿದಿದ್ದೀನಿ. ಇಷ್ಟೇ. ಇವತ್ತು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡಬೇಕು. ಯಾವ ಕ್ಲಿಪ್ಪಿಂಗ್ಸ್ನೂ ತಗೊಂಡಿಲ್ಲ, ಬಿಕಾಸ್ ಬೇಗ 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 ಸೊ ಹೀಗಾಗಿದೆ ಪೂಜೆ ಇವತ್ತು. ಬೆಳಗ್ಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಯಾವುದು, ಇವಾಗ ತೊಗೊತಾ ಇದ್ದೀನಿ. ಇದು ಬೆಲ್ಲದ ಅಚ್ಚಿಂತ್ರ ಮಾಡಿರೋದು. ಇರುವೆಗಳು ಹತ್ಕೊಂಡ್ಬಿಟ್ಟಿದೆ ಚಿಕ್ಕ ಚಿಕ್ಕದು. ಸೊ ಈ ರೀತಿ ಕೆಳಗಡೆ 21 ಗರಿಕೆನ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಪೂಜೆ. ಸೊ ಎಡಿಗೆ ಮೋದಕ ಮಾಡೋಣ ಅಂದ್ಕೊಂಡೆ, ಮೋದಕ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಸುಸ್ತಾಗ್ಬಿಡ್ತು. ಸೊ ಕಡಲೆಕಾಳು ಉಸುಳಿ ಹಾಗೆ ಬಾಳೆಹಣ್ಣು ಹಾಲು ಸಕ್ಕರೆ ಜೇನುತುಪ್ಪ ಎಡೆ ಹಿಡಿದಿದ್ದೆ. ಸೊ ಈ ಪರಿಸ್ಥಿತಿಯಾಗಿದೆ ಅಡುಗೆ ಮನೆಯದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಬನ್ನಿ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದರಿಂದ ಬೆಣ್ಣೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಇದೊಂದು ಚಿಕ್ಕ ಮಿಕ್ಸಿ ಥರ. ಸೊ ಇದರಿಂದ ಬ್ಲೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಿಂದ ಯಾವತ್ತೂ ಬ್ಲೆಂಡ್ ಮಾಡಿಲ್ಲ. ಮಿಕ್ಸಿಯಲ್ಲಿ ಹಾಕಿದ್ದೆ ಹೋದ್ಸತಿ, ಚೆನ್ನಾಗಿ ಬಂದಿತ್ತು. ಬಟ್ ಅದನ್ನು ಅದು ಚಿಂಬಿಡುತ್ತೆ ಅಂತ ಸೊ ಇದರಿಂದ ಇವಾಗ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡ್ತೀನಿ, ಲೆಟ್ಸ್ ಟ್ರೈ ಅಷ್ಟೇ. ಅದು ಬಿಟ್ಟರೆ ಏನಾಗುತ್ತೋ ಗೊತ್ತಿಲ್ಲ. ಸರಿ, ಓಕೆ. ಇಷ್ಟ ಆಗಿದೆ. ಸರಿ, ಫ್ರಿಜ್ ಇಟ್ಟಿದ್ದನ್ನು ಬೆಳಗ್ಗೆ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಇಷ್ಟು ಬಂದಿದೆ. ಸೊ ಇದಕ್ಕೆ ನೀರು ಹಾಕ್ತಾ ಟ್ರೈ ಮಾಡೋಣ. ಇದರಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಸೊ ಇದನ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಲಿಟ್ರಲಿ ಎಷ್ಟು ಬೇಗ ಬಂತು ಅಂದರೆ, ಇವಾಗ ಒಂದು 2 ಸೆಕೆಂಡ್ ಆಯ್ತು ನೋಡಿ, ಆಗಲೇ ಬಂದಿದೆ. 1 ಸೆಕೆಂಡ್. ವಾವ್,
ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇಲ್ಲ ಎಷ್ಟೊತ್ತಾಗೋದಿದ್ದು ಬೆಣ್ಣೆ ತೆಗೆಯೋದು. ಸೊ ಇನ್ನೊಂದು 2 ರೌಂಡ್ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ವಾ, ಥ್ಯಾಂಕ್ ಯು. ಸೊ ಈ ರೀತಿ ಬಂದಿದೆ. ಒಂದು 10 ನಿಮಿಷದಲ್ಲೆಲ್ಲ ಆಗಿಬಿಡ್ತು ಬೆಣ್ಣೆ. ಸೊ ತುಂಬ ಚೆನ್ನಾಗಿ ಬಂತು. ಇಲ್ಲ ಮಿಕ್ಸಿಲಿ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಸೊ ಹಾಗಾಗಿ ಇದು ತುಂಬ ಈಸಿ ಆಯಿತು. ಸೊ ತೆಗೆದು ಸಿಗೋಣ. ಸೊ ಇವಾಗ ನಾನು ರಾಮನಗರಕ್ಕೆ ಹೊರಟಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ನಾನು ಐಫೋನ್ ಚಾರ್ಜರ್ನ ಎಲ್ಲೋ ಕಳೆದಾಕೊಂಡ್ಬಿಟ್ಟಿದ್ದೀನಿ. ಅಂದರೆ ಒಂದು ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ವಿ. ಸೊ ಅಲ್ಲಿ ಯಾರೋ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಐಫೋನ್ ಒರಿಜಿನಲ್ ಚಾರ್ಜರ್. ನಾನು ಹೊಸದಾಗಿ ತೊಗೊಳೋವಾಗ ಅದನ್ನ. ಸೊ ಅದು ಕಳೆದಾಕ್ಬಿಟ್ಟಿದ್ದೀನಿ. ಎಷ್ಟು ದಿನ ಆಗಿತ್ತು ತೊಗೋಬೇಕು ಅಂತ ಅಂದರೆ, ಬಟ್ ಇವತ್ತು ಅದು ತೊಗೋಬೇಕು ಅಂತ ಹೊರಟಿದ್ದೀನಿ. ಅಷ್ಟು ದಿನ ನಾನು ನಾರ್ಮಲ್ ಚಾರ್ಜರ್ ಇರ್ತಲ್ಲ, ಸೊ ಅದರಲ್ಲೇ ತೊಗೊಂಡಿರೋದು. ಅರೌಂಡ್ ನನಗೆ ಕೇಬಲ್ ಹಾಗೆ ಅಡಾಪ್ಟ್ರು 3600 ಬಿತ್ತು. ಸೊ ತೊಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ತುಂಬ ಬೇಜಾರಾಯಿತು. ಫಸ್ಟ್ ತೊಗೊಂಡೆ, ಅದು ಕಳೆದಾಕೊಂಡೆ. ಸೊ ಅದಾದಮೇಲೆ ಇದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಷಾರಾಗಿರಿ ಎಲ್ಲಾದರೂ ಹೋದಾಗ. ಎಲ್ಲ ನಿಮ್ಮ ಏನೇನು ಥಿಂಗ್ಸ್ ಇದೆ, ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಹುಷಾರಾಗಿ ತೆಗೆದಿಟ್ಕೊಳೋದು. ಅದು ಪರವಾಗಿಲ್ಲ, ಚಾರ್ಜರ್ ಕಳೆದು ಹೋಗಿದ್ದರೆ ಅದು ಬೇರೆ. ಅಕಸ್ಮಾತ್ ಏನಾದರೂ ಫೋನ್ ಕಳೆದು ಹೋಗಿದ್ದರೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಸೊ ಅದಾದಮೇಲೆ ಇಲ್ಲಿ ATM ಅಲ್ಲಿ ದುಡ್ಡು ತೆಗೆಸ್ಕೊಳೋಣ ಅಂತ ಬಂದ್ವಿ. ಒಂದು ATM ಹೋಗಿದ್ವಿ, ಬಟ್ ಅಲ್ಲಿ ದುಡ್ಡು ಡ್ರಾ ಮಾಡೋಕ್ಕಾಗಲಿಲ್ಲ, ಕ್ಯಾಶ್ ಇರಲಿಲ್ಲ ಅಂತ ತೋರಿಸ್ತು. ಸೊ ಇಲ್ಲಿ ಅರೌಂಡ್ 10,000 ತೆಗೆಸ್ಕೊಂಡು ಮನೆಗೆ ಹೊರಟಿದ್ವಿ. ಅಲ್ಲಿ ಕಬ್ಬಿನಾಲ್ ಕುಡಿಯೋಣ ಅಂತ ನಿಂತ್ಕೊಂಡು ಕಬ್ಬಿನಾಲ್ ಕುಡಿತಾ ಇದ್ದೀವಿ. ಅವರು ಅಂಗಡಿನ ಕ್ಲೋಸ್ ಮಾಡ್ತಾಯಿದ್ರು. ಸೊ ನಮಗೆ ಅಂತ 2 ಅಲ್ಲೇ ಕೊಟ್ಟರು. ಸೊ ಕುಡ್ಕೊಂಡು ಮನೆಗೆ ಹೊರಟ್ವಿ. ಸೊ ಇದನ್ನು ನೆಕ್ಸ್ಟ್ ಡೇ ತೆಗೆದುಬಿಟ್ಟು ತುಪ್ಪ ಮಾಡ್ತಾಯಿದ್ದೀನಿ. ಈ ರೀತಿ ಬಂದಿದೆ. ಸೊ ಇದು ಈ ರೀತಿದು ಎರಡು ಬಂದಿದೆ. ಸೊ ಇದನ್ನ ಒಂಚೂರು ಬೆಣ್ಣೆನ ತೆಗೆದಿಟ್ಕೊಂಡು ತುಪ್ಪ ಮಾಡ್ತೀನಿ. ಇದನ್ನ ಈ ಥರ ತಪ್ಪಲೆ ತೊಗೋಬೇಕು. ಬೆಣ್ಣೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಯೂಸ್ ಮಾಡ್ತಿದ್ದೀನಿ. ಬನ್ನಿ. ಸೊ ಇದು ಇವಾಗ ಫುಲ್ ಕರಗಬೇಕು. ಒಂದು ಈ ರೀತಿ ಚೌಕದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಇದು ಈ ರೀತಿ ಬಂದಿದೆ. ಅಷ್ಟು ಬೆಣ್ಣೆಯಲ್ಲಿ ಇಷ್ಟು ತುಪ್ಪ ಬಂದಿರೋದು. ಚೆನ್ನಾಗಿ ಬಂದಿದೆ ಈ ಸತಿ. ಏನಿಲ್ಲ, ಇದಕ್ಕೊಂದು ವಿಳೆದೆಲೆ ಹರಿದಾಕ್ಬಿಟ್ರೆ ಅಷ್ಟೇ, ಮುಗೀತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.